ಜೆ.ಪಿ. ನಡ್ಡಾ ಅವರನ್ನ ಬಿ.ವೈ. ವಿಜಯೇಂದ್ರ ಅವರು ಭೇಟಿಯಾಗಿ ತಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ದಿನಗಳಿಂದ ತಯಾರಿಯನ್ನು ಮಾಡ್ಕೊಂಡಿದ್ರು. ಇನ್ಫ್ಯಾಕ್ಟ್ ಪ್ರಭಾವಿಗಳನ್ನ ಮೀಟ್ ಮಾಡ್ತಾ ಇದ್ರು. ಬಟ್ ಪಕ್ಷದ ರಾಷ್ಟ್ರಾಧ್ಯಕ್ಷರನ್ನ ಭೇಟಿ ಮಾಡಿದಾಗ ಕೊಡುವಂತಹ ರಿಪೋರ್ಟ್ ಕಾರ್ಡ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1 ವರ್ಷದ ಸಾಧನೆಯ ರಿಪೋರ್ಟ್ ಕಾರ್ಡ್ ಅನ್ನ ಬಿ.ವೈ.ವಿ ಸಲ್ಲಿಸಿದ್ದಾರಂತೆ. ಇನ್ನು ನಿಮಾನ್ಸ್ ಸಂಸ್ಥೆಯ ಸುವರ್ಣ ಮಹೋತ್ಸವದ ಸಮಾರಂಭಕ್ಕಾಗಿ ಬೆಂಗಳೂರಿಗೆ ಜೆ.ಪಿ. ನಡ್ಡಾ ಅವರು ಆಗಮಿಸಿದ್ದಾರೆ. 2 ಬಾರಿ ಜೆ.ಪಿ. ನಡ್ಡಾ ಅವರ ಜೊತೆಗೆ ವಿಜಯೇಂದ್ರ ಪ್ರತ್ಯೇಕ ಚರ್ಚೆಗಳನ್ನು ನಡೆಸಿದ್ದಾರೆ. 2 ಬಾರಿ ಕೂಡ ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆ ವಿವರಣೆ ಹಾಗೂ ಬಿಜೆಪಿ ಹಿಂಗ್ ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಾ ಇದೆ. ಮಾಣಂತಿಯರ ಸರಣಿ ಸಾವು, ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಇದ್ನಲ್ಲ, ಆತನ ಕೇಸ್ನಲ್ಲೂ ಹೋರಾಟ ನಡೀತಾ ಇರುವಂತಹ ಸ್ವರೂಪ, ಇದ್ರ ಜೊತೆಗೆ ರೆಬೆಲ್ಸ್ ಪ್ರತ್ಯೇಕ ವಕ್ಫ್ ಹೋರಾಟದ ಬಗ್ಗೆ ಕೂಡ ಮಾಹಿತಿಯನ್ನ ಬಿ.ವೈ. ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಹಾಗೂ ಭಿನ್ನರ ಮೇಲೆ ಕ್ರಮದ ಬದಲು ಅವರಿಗೆ ಸೂಕ್ತವಾದಂತಹ ನಿರ್ದೇಶನವನ್ನ ಕೊಡುವಂತೆ ವಿಜಯೇಂದ್ರ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಭಿನ್ನರ ವಿಚಾರದಲ್ಲಿ ಮದ್ದೆರಿಯೋದಕ್ಕೆ ರಾಷ್ಟ್ರ ಬಿಜೆಪಿಗೆ ಆಗ್ತಾ ಇಲ್ವಾ ಅನ್ನೋ ಚರ್ಚೆಗಳ ಬೆನ್ನಲ್ಲೇ ಜೆ.ಪಿ. ನಡ್ಡಾ ಅವರ ಆಗಮನ. ಇನ್ಮೇಲಾದ್ರೂ ಬಿಜೆಪಿಗೆ ಒಳ್ಳೆ ಕಾಲ ಬರುತ್ತಾ, ಸಂಕ್ರಮಣ ಬರುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲವನ್ನ ಸರಿಪಡಿಸುವಂತಹ ಪ್ರಯತ್ನ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಿಂದ ಆಗುತ್ತೆ ಅನ್ನುವಂತಹ ಭರವಸೆ ಇತ್ತು. ಸೊ ಆ ಬೆನ್ನಲ್ಲೇ ಈ ಎಲ್ಲ ಚರ್ಚೆಗಳಾಗ್ತಾ ಇದೆ. ಜೆ.ಪಿ. ನಡ್ಡಾ ಮತ್ತು ವಿಜಯೇಂದ್ರ 1-to-1 ಟಾಕ್ ಆಗಿದೆ, 1-on-1 ಆಗಿದೆ. ಗೆಸ್ಟ್ ಹೌಸ್ನಲ್ಲಿ ರಾತ್ರಿ ಇಬ್ಬರಿಂದ ಪ್ರತ್ಯೇಕ ಸಭೆಗಳು ಕೂಡ ಆಗಿದೆ. ರಾಜ್ಯ ರಾಜಕೀಯದ ಬಗ್ಗೆ ನಡ್ಡಾ ಗಮನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಂದಿದ್ದಾರೆ ಕೆಲ ಬೆಳವಣಿಗೆಗಳ ಬಗ್ಗೆ. ರಾಜ್ಯದಲ್ಲಿ ನಮಗೆ ಪೂರಕವಾದಂತಹ ವಾತಾವರಣ ಇದೆ, ಆದರೆ ಪಾರ್ಟಿಯ ಕೆಲ ಘಟನೆಗಳು ಅದಕ್ಕೆ ಅಡ್ಡಿ ಆಗ್ತಾ ಇದೆ. ಹೆಂಗಾಗಿದೆ ಅಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ಅಂತ ಆಗ್ಬಿಟ್ಟಿದೆ. ನೀವು ಅವರನ್ನ ಕರೆಸಿ ಬುದ್ಧಿವಾದವನ್ನ ಹೇಳಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರಂತೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಆದ್ರೆ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಸಾಥ್ ಸಿಗ್ತಾ ಇಲ್ಲ ಅಂತ ವಿಜಯೇಂದ್ರ ಅವರು ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರಂತೆ. ಆಗ ಎಲ್ಲ ಸರಿ ಹೋಗುತ್ತೆ, ಕರೆದು ಮಾತಾಡ್ತೀನಿ ಅಂತ ಜೆ.ಪಿ. ನಡ್ಡಾ ಅವರು ಆಶ್ವಾಸನೆಯನ್ನ ಕೊಟ್ಟಿದ್ದಾರಂತೆ. ಈ ಆಶ್ವಾಸನೆ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಇನ್ನೊಂದು 2 ದಿನದಲ್ಲಿ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಬಿಜೆಪಿಯಲ್ಲಿ ಇದ್ದಂತಹ ಆಂತರಿಕ ಕಲಹವನ್ನ ಬಗೆಹರಿಸೋ ಪ್ರಯತ್ನವಾಗಿ ಜೆ.ಪಿ. ನಡ್ಡಾ ಅವರಿಗೆ ಕೊಟ್ಟಂತಹ ಈ ರಿಪೋರ್ಟ್ ಎಷ್ಟು ಮಹತ್ವದ್ದಾಗಿದೆ ಮತ್ತು ಇದು ಕೇವಲ ಭರವಸೆಯಾಗಿ ಉಳಿಯುತ್ತಾ ಅಥವಾ ನಿಜವಾಗ್ಲೂ ಆಕ್ಷನ್ಗೆ ಕೆಲ ನಾಯಕರು ಇಳಿತಾರಾ ಅನ್ನೋದು ಕುತೂಹಲ. ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ರಿಪೋರ್ಟ್ ಕಾರ್ಡ್ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಇದೆ? ಕೇವಲ ತಮ್ಮ ಹೋರಾಟದ ಬಗ್ಗೆ ಮಾತ್ರ ಉಲ್ಲೇಖ ಇದೆಯಾ ಅಥವಾ ಇನ್ನರ್ ಪಾಲಿಟಿಕ್ಸ್ ಏನಾಗ್ತಾ ಇದೆ ಅನ್ನೋದನ್ನ ಹೈಲೈಟ್ ಮಾಡುವಂತಹ ಪ್ರಯತ್ನ ಆಗಿದೆಯಾ? ವಿಜಯೇಂದ್ರ ಅವರು 1ನೇ ತಾರೀಕು ಅಮಿತ್ ಶಾ ಅವ್ರನ್ನು ಕೂಡ ದೆಹಲಿಯಲ್ಲಿ ಭೇಟಿ ಮಾಡಿ ಸಮಗ್ರ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ, ಪಕ್ಷದ್ದು ಮತ್ತೆ ಕಾಂಗ್ರೆಸ್ ಸಂಬಂಧಪಟ್ಟಂತೆ. ಈಗ ಜೆ.ಪಿ. ನಡ್ಡಾ ಅವರೇ ರಾಜ್ಯಕ್ಕೆ ಬಂದಿದ್ದಾರೆ ನಿಮಾನ್ಸ್ ಕಾರ್ಯಕ್ರಮಕ್ಕಾಗಿ. ನಿನ್ನೆ 2 ಸಲ 1-to-1 ಜೆ.ಪಿ. ನಡ್ಡಾ ಅವ್ರ ಜೊತೆ ವಿಜಯೇಂದ್ರ ಅವರು ಮಾತುಕತೆ ಮಾಡಿದ್ದಾರೆ. ಒಂದು ಏರ್ಪೋರ್ಟ್ ನ VIP ಲಾಂಜ್ ನಲ್ಲಿ ಮೊದಲನೇದಾಗಿ 1-to-1 ಮಾತನಾಡಿದ್ರು. ಅನಂತರ ಅವ್ರ ಜೊತೆನೆ ಕಾರಲ್ಲಿ ನಿಮಾನ್ಸ್ ಗೆಸ್ಟ್ ಹೌಸ್ ಬಂದು ಇಲ್ಲೂ ಕೂಡ ತಡರಾತ್ರಿವರೆಗೂ ಕೂಡ ಅವ್ರ ಜೊತೆ ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ 1-to-1 ಮಾತನಾಡಿದ್ದಾರೆ. ಮುಖ್ಯವಾದಂತಹ ವಿಚಾರ, ಪಕ್ಷದಲ್ಲಿ ಒಂದು ಏನ್ ಅಸ್ಥಿರತೆ ಇದೆ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಭಿನ್ನರು ಯಾರು ಕೂಡ ಅಸಹಕಾರ ತೋರಿಸ್ತಾ ಇದ್ದಾರೆ, ಅವರು ಈ ಪಕ್ಷದ ಚಟುವಟಿಕೆಗೆ, ಪಕ್ಷದ ಕಾರ್ಯಕ್ರಮಗಳಿಗೆ, ಪಕ್ಷದ ಹೋರಾಟದಲ್ಲಿ ಕೈ ಜೋಡಿಸ್ತಾ ಇಲ್ಲ, ಅವ್ರಿಗೆ ಕರೆದು ಬುದ್ಧಿವಾದ ಹೇಳಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಮಿತ್ ಶಾ ಅವ್ರಿಗೂ ಕೂಡ ಅದೇ ದೂರನ್ನು ಕೊಟ್ಟಿದ್ರೆ ಜೆ.ಪಿ. ನಡ್ಡಾ ಅವರೇ ಬಂದಿದ್ದಾರೆ. ಏನೇ ಕ್ರಮ ಆದ್ರೂ ಕೂಡ ರಾಜ್ಯ ಬಿಜೆಪಿಗಳಲ್ಲಿ ಜೆ.ಪಿ. ನಡ್ಡಾ ಅವರೇ ಸುಪ್ರೀಂ, ಅವರೇ ತೀರ್ಮಾನ ತೆಗೆದುಕೋಬೇಕು. ಹಾಗಾಗಿ ಇವ್ರಿಗೆ ಏನ್ ದೂರ ಕೊಟ್ಟಿದ್ದಾರೆ ಇದು ಅಧಿಕೃತ. ಜೆ.ಪಿ. ನಡ್ಡಾ ಅವರಿಗೆ ಸಮಗ್ರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಭಿನ್ನರ ಚಟುವಟಿಕೆ ಬಗ್ಗೆ ವಕ್ಫ್ 2ನೇ ಹಂತದ ಪ್ರವಾಸ ಮಾಡ್ತಾ ಇದ್ದಾರೆ, ನಮ್ ಜೊತೆ ಕೈ ಜೋಡಿಸ್ತಾ ಇಲ್ಲ ಅನ್ನೋಂಥದ್ದು ಒಂದು. ಅವ್ರಿಗೆ ಕ್ರಮ ಅಂತೂ ಈಗಾಗಲೇ ಶೋಕಾಸ್ ನೋಟಿಸ್ ಕೊಟ್ಟಿದೆ, ಅವ್ರು ರಿಪ್ಲೈ ಕೊಟ್ಟಿದ್ದಾರೆ. ಕ್ರಮ ಇನ್ನೂ ತೀರ್ಮಾನ ಆಗಿಲ್ಲ, ಆದ್ರೆ ಅವ್ರಿಗೊಂದು ನಿರ್ದೇಶನ ಕೊಡಿ, ಎಲ್ಲರೂ ಒಟ್ಟಾಗಿ ಹೋಗಿ ಅನ್ನುವಂತಹ ಸೂಚನೆ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಏನೆಲ್ಲ ಹೋರಾಟ ಕೈಗೊಂಡಿದೆ ಈ ಕಳೆದ 1 ವರ್ಷದಲ್ಲಿ, ಈಗ ಮುಂದಿನ ಹಂತವಾಗಿ ಏನೆಲ್ಲ ಹೋರಾಟ ಮಾಡ್ತಾ ಇದೆ ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ವಿದ್ಯಮಾನಗಳನ್ನು ಕೂಡ ಜೆ.ಪಿ. ನಡ್ಡಾ ಅವರ ಗಮನಕ್ಕೆ ಕೊಟ್ಟಿದ್ದಾರೆ. ಪೂರಕವಾದಂತಹ ಸನ್ನಿವೇಶ ಬಿಜೆಪಿಗಿದೆ, ಒಟ್ಟಾದ್ರೆ ನಾವೆಲ್ಲವೂ ಕೂಡ ಪಕ್ಷ ಯಶಸ್ವಿ ಆಗ್ಬೋದು, ಜೊತೆಗೆ ಸಂಘಟನೆ ಕೂಡ ಬಲವಾಗುತ್ತೆ, ಆದ್ರೆ ಇವರು ಸಾಥ್ ಕೊಡ್ತಿಲ್ಲ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲವನ್ನೂ ಸರಿಪಡಿಸ್ತೇವೆ, ಎಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕಿದೆ ಅನ್ನುವಂತಹ ಭರವಸೆಯನ್ನು ಕೂಡ ಜೆ.ಪಿ. ನಡ್ಡಾ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.